ಒಂದೂವರೆ ದಿವಸಕ್ಕೆ 6.5 ಲಕ್ಷ ವ್ಯೂಸ್ ಆಗಿದೆ, 23,000 ಲೈಕ್ಸು, 83,000 ಶೇರ್ಸು, 650 ಚಿಲ್ಲರೆ ರೀಶೇರ್ಸು, 275 ಜನ ಕಮೆಂಟ್ಸು, ಮುಖ್ಯವಾಗಿ ಒಂದೂವರೆ ದಿವಸಕ್ಕೆ 500 ಜನ ಫಾಲೋವರ್ಸು. ವಿಡಿಯೋ ದಿನ ಆಗಿತ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ, ಕಾರಣ ಬೇರೆ ಕಡೆ ಗಮನ ಕೊಟ್ಟಿದ್ದೆ. ಅದು ಬೇರೆ ಕಡೆಗೆ ಪ್ಲೇಸ್ನು ಹುಡುಕಿದ್ದೀನಿ, ಹೋಗೋಕ್ಕಾಯ್ತಾ ಇಲ್ಲ, ಬಜೆಟ್ ಸಾಲ್ತಾ ಇಲ್ಲ, ಅಲ್ಲಿ ಬಸ್ ಚಾರ್ಜ್ ಹಾಕೊಂಡು ಹೋಗೋಕ್ಕೂ ದುಡ್ಡಿಲ್ಲ. ಅದರಿಂದ ಬೇಜಾರು ಮಾಡ್ಕೊಬೇಡಿ. ವೈಗೆ ಏನು ಹೆಸರಿಟ್ಟಿದ್ದೀನಿ ಎಕ್ಸ್ಪ್ಲೋರ್ ಕರ್ನಾಟಕ, ಹಾಗೆ ಪ್ಲೇಸಸ್ಗಳನ್ನ ಸ್ಥಳಗಳನ್ನ ತೋರಿಸ್ತೀನಿ. ಅದ್ರ ಮಧ್ಯ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಮಾಡೋದನ್ನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಹೋದಾಗ ಜಾಸ್ತಿ ಗ್ಯಾಪ್ ಆಗಬಾರ್ದು ಅಂತ ಅವನ್ನ ಎಡಿಟ್ ಮಾಡಿ ಹಾಕ್ತಾ ಇರ್ತೀನಿ. ದಯವಿಟ್ಟು ನೋಡಿ. ಒಂದು 6.5 ಲಕ್ಷ ವ್ಯೂಸ್ ಇದೆ, ಅದನ್ನ ನೋಡಿ ಖುಷಿಪಡಿ. ಧನ್ಯವಾದಗಳು. ಹಾಗೆ ಸಾಕ್ಷಿ, ಇನ್ನು ಮುಂದೆ ನನಗೋಸ್ಕರ ದುಡಿಲಿಲ್ಲ ಅಂದ್ರೂ ನನ್ನ ಫ್ರೆಂಡ್ಸ್ಗಳಿಗೋಸ್ಕರ ದುಡಿಬೇಕು ಅಂದ್ಕೊಂಡಿದ್ದೀನಿ. ಮಾತೆತ್ತಿದ್ರೆ 500 ಹಾಕು, 1000 ಹಾಕು, 2000 ಹಾಕು, 5000 ಹಾಕು ಅಂತ. ಅದೇ ನಾನ್ ಕೇಳಿದ್ರೆ ಧರ್ಮಸ್ಥಳ ಸಂಘ ಕಟ್ಟಿದ್ದೀನಿ ಮಚ್ಚ, ಆ ಲೋನ್ ಕಟ್ತಾ ಇದ್ದೀನಿ ಮಚ್ಚ, EMI ಕಟ್ಟಾಗೋಯ್ತು ಮಚ್ಚ ಅಂತಾರೆ. ಕಡ್ಡಿ ಕೂದನಾ ಬಂದ ಮಾಡಕ್ ಹೇಳ್ತೀನಿ. ಮಾತೇ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಡೇಟ್ಗೆ ಏನಾದ್ರು ಹೋಗಿದ್ದೀರಾ ಬ್ರೋ? ಡೇಟ್ಗೆ ಹೋಗಕ್ಕೆ ಡಾಟಾನೇ ಇಲ್ಲ. ಎತ್ಲು ಮುಡ್ತಂಗ್ ಮಾತಾಡ್ತೀರ ಬ್ರೋ? ಎತ್ಲು ಮುಡ್ತಂಗ ಸರಿಯಾಗಿ ಕೇಳು. ಹೋಗ್ಬೇಕು ಅಂದ್ರೆ ಯಾರಿರ್ಬೇಕು? ಹುಡುಗಿ ಸಿಗ್ಬೇಕು ಅಂದ್ರೆ ಎಲ್ಲಿ ಸಿಗ್ತಾಳೆ? ಮೊಬೈಲ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ಬೇಕಂದ್ರೆ ಏನಿರ್ಬೇಕು? ಡಾಟಾ. ಅದು ಹಾಕ್ಸಕ್ಕೆ ದುಡ್ಡಿಲ್ಲ, ಇನ್ ಡೇಟ್ ಅಂತೆ. ಚೆನ್ನಾಗಿ ಮಾತಾಡಿದ್ರಿ, ಕೇಳಿ ಇಲ್ಲಿ. ಹೋಗ ಸುಮ್ನೆ. ಇನ್ ಮುಂದೆ ನನಗೋಸ್ಕರ ದುಡಿಲಿಲ್ಲ ಅಂದ್ರೂ ನನ್ನ ಫ್ರೆಂಡ್ಸ್ಗಳಿಗೋಸ್ಕರ ದುಡಿಬೇಕು ಅಂದ್ಕೊಂಡಿದ್ದೀನಿ. ಮಾತೆತ್ತಿದ್ರೆ 500 ಹಾಕು, 1000 ಹಾಕು, 2000 ಹಾಕು, 5000 ಹಾಕು ಅಂತ. ಅದೇ ನಾನ್ ಕೇಳಿದ್ರೆ ಧರ್ಮಸ್ಥಳ ಸಂಘ ಕಟ್ಟಿದ್ದೀನಿ ಮಚ್ಚ, ಆ ಲೋನ್ ಕಟ್ತಾ ಇದ್ದೀನಿ ಮಚ್ಚ, EMI ಕಟ್ಟಾಗೋಯ್ತು ಮಚ್ಚ ಅಂತಾರೆ. ಬ್ರೋ, ಇವತ್ತಿಂದ ನಿಮ್ ವೈಬ್ ಹೇಗಿರುತ್ತೆ? Shake your body. Come on, move your body. Move your body. ಪಡ್ಕಂಡೆ 4 ಅಕ್ಷರ ಕಲ್ತ್ಕೊಳ್ಳ ಅಂತ. ತಲೆಗಿದ್ದೆ ಇಲ್ಲ ಹತ್ತದೆ. ತಲೆಯಲ್ಲಿ ವಿದ್ಯೆ ಅದ್ದೆ ಏನಿಲ್ಲ. ನಾನ್ ಹೋದ್ರೆ ನಿಮ್ಮನ್ ಯಾರು ನೋಡ್ಕೋತಾರೆ? ಅದಕ್ಕೆ ಓದಿಲ್ಲ. ಇಲ್ದಿದ್ರೆ ಓದಿ ನುಂಗಾಕ್ಬಿಡ್ತಿದ್ದೆ. ಒತ್ತಗ್ 3 ಮುದ್ದೆ. ಎಲ್ಲ ಡಿಪ್ರೆಷನ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾ ಕೂತಾರೆ. ನಾನ್ ಅಂತಾನಲ್ಲ, ಡಿಪ್ರೆಷನ್ಗೆಲ್ಲ ಒಳಗಾಗನೇ ಅಲ್ಲ, ಗೊತ್ತಾಯ್ತಾ? ಡಿಪ್ರೆಷನ್ अभी मजा आएगा ना. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದು ಆಕ್ಚುಲಿ ಚೆನ್ನಾಗಿರೋದು. ಬಿರ್ನೆ ಡಿಗ್ರಿ ಮುಗಿಸಿ ಅಗದು ಗುಡ್ಡೆ ಹಾಕ್ಬಿಡೋಣ ಅನ್ಕೊಂಡಿದ್ದೆ. ಅಂದ್ರೆ ಬಿರ್ನೆ ಸೆಟ್ಲ್ ಆಗೋಣ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಗಿದ್ದು ನನ್ಗೂ ಅಗದು ಗುಡ್ಡ ಹಾಕೋದಲ್ಲ, ಬರೀ ಪೈಪ್ ಜೈಂಟ್ ಮಾಡೋದೇ ಆಗೋಯ್ತು ನನ್ ಜೀವನ. 1.5 ವರ್ಷ ಆಯ್ತು ಮುಗಿಸಿ. ಎಷ್ಟು ಸರ್ ಮಾಡಿದೀನೋ ಲೆಕ್ಕಕ್ಕೆ ಇಲ್ಲ.